ನಮಸ್ಕಾರ ವೀಕ್ಷಕರೇ, ನಮ್ಮ ವಿಶ್ವದ ಅದ್ಭುತಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಕುತೂಹಲಕಾರಿಯಾದ ವಿಷಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ನೀವು ಪೆಟ್ರೋಲ್ ಬಂಕ್ಗೆ ಹೋದಾಗೆಲ್ಲ ಮಿಷಿನ್ ಮೇಲೆ E20 ಪೆಟ್ರೋಲ್ ಅಂತ ಬರೆದಿರೋದನ್ನು ಗಮನಿಸಿರ್ತೀರಾ. ಸೋಷಿಯಲ್ ಮೀಡಿಯಾ ಮತ್ತು ಗ್ಯಾರೇಜ್ಗಳಲ್ಲಂತೂ ಇದರದ್ದೇ ಭಾರಿ ಚರ್ಚೆ. ಕೆಲವರು ಈ ಎಥೆನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ ಹಾಕಿದರೆ ಗಾಡಿಯ ಇಂಜಿನ್ ಸೀಸ್ ಆಗೋಗುತ್ತೆ ಅಂತಿದ್ದಾರೆ. ಇನ್ನು ಕೆಲವರು ಮೈಲೇಜ್ ಪಾತಾಳಕ್ಕೆ ಹೋಗುತ್ತೆ, ನಮಗೆ ಲಾಸ್ ಅಂತಿದ್ದಾರೆ. ಹಾಗಾದರೆ ಜನರಲ್ಲಿರುವ ಈ ಅಸಲಿ ಗೊಂದಲಗಳಿಗೆ ಅಸಲಿ ಕಾರಣ ಏನು? ನಿಜವಾಗ್ಲೂ ಈ ಎಥೆನಾಲ್ ಇಂಧನದಿಂದ ಇಂಜಿನ್ಗೆ ಹಾನಿ ಇದೆಯಾ? ಮೈಲೇಜ್ ಕಮ್ಮಿ ಆಗುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಯಾಕೆಂದರೆ ನಿಮ್ಮ ಗಾಡಿಯನ್ನು ಸೇಫ್ ಆಗಿಟ್ಟುಕೊಳ್ಳೋಕೆ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಇಂಧನ ಇದೆಯೇ? ಹೌದು, ನಮಗೆಲ್ಲ ಅನಿಸುವ ಹಾಗೆ ಎಥೆನಾಲ್ ಪೆಟ್ರೋಲ್ ಅನ್ನೋದು ನಮ್ಮ ಭಾರತದ ಹೊಸ ಪ್ರಯೋಗ ಖಂಡಿತ ಅಲ್ಲ. ಜಗತ್ತಿನ ಬೇರೆ ಬೇರೆ ಮುಂದುವರಿದ ದೇಶಗಳಲ್ಲಿ ಈ ಇಂಧನ ದಶಕಗಳಿಂದಲೇ ಚಾಲ್ತಿಯಲ್ಲಿದೆ. ಮೊದಲಿಗೆ ಅಮೆರಿಕ USA ಬಗ್ಗೆ ಹೇಳೋದಾದರೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಎಥೆನಾಲ್ ಉತ್ಪಾದನೆ ಮಾಡುವ ದೇಶ ಅದು. ಅಲ್ಲಿನ ಪೆಟ್ರೋಲ್ನಲ್ಲಿ ಕನಿಷ್ಠ 10% ಎಥೆನಾಲ್ ಇದ್ದೇ ಇರುತ್ತೆ. ಕೆಲವೊಂದು ಸ್ಟೇಟ್ಗಳಲ್ಲಿ 15% ಕೂಡ ಬಳಸ್ತಾರೆ. ಆದರೆ ಈ ಎಥೆನಾಲ್ ವಿಚಾರದಲ್ಲಿ ನಿಜವಾದ ಕಿಂಗ್ ಅಂದರೆ ಅದು ಬ್ರೆಜಿಲ್ ದೇಶ. ಹೌದು ವೀಕ್ಷಕರೇ, ಬ್ರೆಜಿಲ್ನಲ್ಲಿ ಬರೋಬ್ಬರಿ 27% ಎಥೆನಾಲನ್ನು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತಾರೆ. ಅಷ್ಟೇ ಯಾಕೆ, ಅಲ್ಲಿನ ರಸ್ತೆಗಳಲ್ಲಿ 100% ಕೇವಲ ಎಥೆನಾಲ್ನಿಂದಲೇ ಓಡುವಂಥ ವಾಹನಗಳು ಕೂಡ ಇವೆ. ವೀಕ್ಷಕರೇ, ಇಲ್ಲಿ ನಮಗೆಲ್ಲ ಕಾಡುವ ತುಂಬ ಮುಖ್ಯವಾದ ಪ್ರಶ್ನೆ ಅಂದರೆ, ಬ್ರೆಜಿಲ್ ಅಥವಾ ಅಮೆರಿಕಾದಲ್ಲಿ ಈ ಎಥೆನಾಲ್ ಬಳಸಲು ಶುರು ಮಾಡಿದಾಗ ಅಲ್ಲಿನ ಗಾಡಿಗಳಲ್ಲಿ ಇಂಜಿನ್ ಸಮಸ್ಯೆಗಳು ಬಂದಿರಲಿಲ್ವಾ ಅಂತ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಖಂಡಿತ ಬಂದಿತ್ತು. ಯಾಕಂದರೆ ಎಥೆನಾಲ್ ಅನ್ನೋದು ಒಂದು ರೀತಿಯ ಆಲ್ಕೋಹಾಲ್. ಅದು ಸ್ವಲ್ಪ ಮಟ್ಟಿಗೆ ಕೊರೆಯುವ ಗುಣ, ಕೊರೋಷನ್ ಹೊಂದಿರುತ್ತೆ. ಜೊತೆಗೆ ಅದು ಗಾಡಿಯಲ್ಲಿರುವ ತೇವಾಂಶವನ್ನು, ಅಂದರೆ ನೀರನ್ನು ಬೇಗ ಹೀರಿಕೊಳ್ಳುತ್ತೆ. ಇದರಿಂದಾಗಿ ಆರಂಭದಲ್ಲಿ ಅಲ್ಲಿಯ ಹಳೆಯ ಗಾಡಿಗಳ ಇಂಜಿನ್ನಲ್ಲಿದ್ದ ರಬ್ಬರ್ ಪೈಪುಗಳು, ಪ್ಲಾಸ್ಟಿಕ್ ಸೀಲ್ಗಳು ಬೇಗ ಒಣಗಿ ಹಾಳಾಗ್ತಾ ಇದ್ದವು. ಆದರೆ ಅಲ್ಲಿನ ಆಟೋಮೊಬೈಲ್ ಕಂಪನಿಗಳು ಇದಕ್ಕೆ ಒಂದು ಶಾಶ್ವತವಾದ ಸೊಲ್ಯೂಷನ್ ಕಂಡುಕೊಂಡವು. ಅವರು ತಮ್ಮ ಇಂಜಿನ್ಗಳನ್ನೇ ಅಪ್ಗ್ರೇಡ್ ಮಾಡಿದರು. ಕರಗದಿರುವಂತಹ ವಿಶೇಷವಾದ ಪ್ಲಾಸ್ಟಿಕ್, ಟೆಫ್ಲನ್ ಕೋಟಿಂಗ್ ಮತ್ತು ತುಕ್ಕು ಹಿಡಿಯದ ಮೆಟಲ್ ಪಾರ್ಟ್ಗಳನ್ನು ಬಳಸಲು ಶುರು ಮಾಡಿದರು. ಬ್ರೆಜಿಲ್ನಂತೂ ಫ್ಲೆಕ್ಸ್ ಫ್ಯೂಯಲ್ ಅನ್ನೋ ಹೊಸ ಇಂಜಿನ್ ಟೆಕ್ನಾಲಜಿಯನ್ನೇ ತಂದರು. ಹಾಗಾಗಿ ಆ ದೇಶಗಳಲ್ಲಿ ಎಥೆನಾಲ್ನಿಂದ ಇಂಜಿನ್ ಹಾಳಾಗುತ್ತೆ ಅನ್ನೋ ಭಯನೇ ಇಲ್ಲ. ವೀಕ್ಷಕರೇ, ಹಾಗಾದರೆ ಭಾರತದ ಕಥೆ ಏನು? ಇಂಜಿನ್ಗೆ ಹಾನಿ ಇದೆಯಾ? ಈಗ ನಮ್ಮ ದೇಶದ ವಿಚಾರಕ್ಕೆ ಬರೋಣ. ನಮ್ಮ ಸರ್ಕಾರ ಈಗ 20% ಎಥೆನಾಲ್ ಇರುವ E20 ಪೆಟ್ರೋಲನ್ನು ಬಂಕ್ಗಳಿಗೆ ತರ್ತಾ ಇದೆ. ಹಾಗಾದರೆ ಈ ನಮ್ಮ ಗಾಡಿಗಳಿಗೆ ಹಾನಿ ಇದೆಯಾ? ಇದರ ಉತ್ತರ, ನಿಮ್ಮ ಬಳಿ ಇರುವ ಗಾಡಿ ಯಾವ ವರ್ಷದ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ನೀವು 2023ರ ಏಪ್ರಿಲ್ ತಿಂಗಳ ನಂತರ ಹೊಸ ಗಾಡಿ ಖರೀದಿಸಿದ್ದರೆ ನೀವು ಸ್ವಲ್ಪವೂ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಏಕೆಂದರೆ ನಿಯಮಗಳ ಪ್ರಕಾರ 2023ರ ನಂತರ ಭಾರತದಲ್ಲಿ ಬಿಡುಗಡೆಯಾದ ಎಲ್ಲ ಹೊಸ ವಾಹನಗಳು E20 ಕಾಂಪ್ಲೆಂಟ್ ಆಗಿವೆ. ಅಂದರೆ ಆ ಇಂಜಿನ್ಗಳನ್ನು 20% ಎಥೆನಾಲ್ ಪೆಟ್ರೋಲ್ ಬಳಸಲು ತಕ್ಕಂತೆಯೇ ವಿನ್ಯಾಸ ಮಾಡಲಾಗಿದೆ. ಆ ಇಂಜಿನ್ ಪಾರ್ಟ್ಸ್ಗಳು ಸ್ಟ್ರಾಂಗ್ ಆಗಿವೆ. ಆದರೆ ನಿಮ್ಮ ಬಳಿ 2020 ಅಥವಾ ಅದಕ್ಕಿಂತ ಹಳೆಯ ಮಾಡೆಲ್ ಗಾಡಿಗಳಾಗಿದ್ದರೆ ಸ್ವಲ್ಪ ಗಮನ ಹರಿಸಬೇಕು. ಈ ಹಳೆಯ ಗಾಡಿಗಳಲ್ಲಿ ಕೇವಲ E10 ಅಂದರೆ 10% ಎಥೆನಾಲ್ ಬಳಸುವ ಸಾಮರ್ಥ್ಯ ಮಾತ್ರ ಇರುತ್ತೆ. ಅಂತಹ ಇಂಜಿನ್ಗಳಿಗೆ ನೀವು ಸತತವಾಗಿ E20 ಪೆಟ್ರೋಲ್ ಹಾಕಿದರೆ ಇಂಜಿನ್ ರಬ್ಬರ್ ಸೀಲ್ಗಳು, ಫ್ಯೂಯಲ್ ಲೈನ್ಸ್ಗಳು ಬೇಗ ಸವಿಯ ಸಾಧ್ಯತೆ ಇರುತ್ತೆ. ನೆನಪಿಡಿ, ಒಂದೇ ದಿನಕ್ಕೆ ಇಂಜಿನ್ ಸೀಸ್ ಆಗಲ್ಲ, ಆದರೆ ದೀರ್ಘಾವಧಿಯಲ್ಲಿ ಮೇಂಟೆನೆನ್ಸ್ ಖರ್ಚು ಬರಬಹುದು. E20 ಇಂಧನ ಬಳಸೋದ್ರಿಂದ ಮೈಲೇಜ್ ಕಡಿಮೆ ಆಗುತ್ತಾ? ಇನ್ನು ಜನರ ಎರಡನೇ ದೊಡ್ಡ ಆತಂಕ ಅಂದರೆ ಮೈಲೇಜ್. ಎಥೆನಾಲ್ ಪೆಟ್ರೋಲ್ ಹಾಕಿದರೆ ಮೈಲೇಜ್ ಕಮ್ಮಿ ಆಗುತ್ತೆ ಅನ್ನೋದು ನಿಜನಾ? ಹೌದು ಸ್ನೇಹಿತರೆ, ಇದು 100% ಸತ್ಯ. ಯಾಕೆ ಗೊತ್ತಾ? ಪ್ಯೂರ್ ಪೆಟ್ರೋಲ್ಗೆ ಹೋಲಿಸಿದರೆ ಎಥೆನಾಲ್ನಲ್ಲಿ ಉಷ್ಣಶಕ್ತಿ ಅಂದರೆ ಎನರ್ಜಿ ಡೆನ್ಸಿಟಿ ಸುಮಾರು 30% ಕಡಿಮೆ ಇರುತ್ತೆ. ಹಾಗಾಗಿ ನೀವು E20 ಪೆಟ್ರೋಲ್ ಬಳಸಿದಾಗ ನಿಮ್ಮ ವಾಹನದ ಮೈಲೇಜ್ ಖಂಡಿತವಾಗಿಯೂ 3ರಿಂದ 5% ಡ್ರಾಪ್ ಆಗುತ್ತದೆ. ಉದಾಹರಣೆಗೆ, ಪ್ರತಿ ಲೀಟರ್ಗೆ 50 ಕಿಲೋಮೀಟರ್ ಮೈಲೇಜ್ ಕೊಡ್ತಿದ್ದ ಗಾಡಿ E20 ಪೆಟ್ರೋಲ್ ಹಾಕಿದಾಗ 47 ಅಥವಾ 48 ಕಿಲೋಮೀಟರ್ ಮಾತ್ರ ಕೊಡಬಹುದು. ಆದರೆ ಗಾಡಿಯ ಪಿಕಪ್ನಲ್ಲಿ ನಿಮಗೆ ಯಾವುದೇ ದೊಡ್ಡ ವ್ಯತ್ಯಾಸ ಕಂಡುಬರುವುದಿಲ್ಲ. ವೀಕ್ಷಕರೇ, ಕೊನೆಯದಾಗಿ ಕನ್ಕ್ಲೂಷನ್ ಏನು? ನಾವು ಎಥೆನಾಲ್ ಪೆಟ್ರೋಲ್ ಬಗ್ಗೆ ಭಯಪಡಬೇಕಾ? ಖಂಡಿತ ಇಲ್ಲ. ಎಥೆನಾಲ್ ಬಳಸೋದ್ರಿಂದ ವಾತಾವರಣಕ್ಕೆ ಬಿಡುಗಡೆಯಾಗುವ ಕಾರ್ಬನ್ ಮಾಲಿನ್ಯ ತುಂಬಾ ಕಮ್ಮಿ ಆಗುತ್ತೆ. ಜೊತೆಗೆ ನಮ್ಮ ದೇಶಕ್ಕೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ತೈಲದ ಹಣ ಉಳಿಯುತ್ತೆ. ಮತ್ತು ಕಬ್ಬು ಬೆಳೆಯುವ ನಮ್ಮ ರೈತರಿಗೆ ಇದರಿಂದ ಲಾಭ ಇದೆ. ಬದಲಾವಣೆ ಬಂದಾಗ ಆರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವುದು ಸಹಜ. ಆಮೇಲೆ ಅದೇ ನಮ್ಮ ದೈನಂದಿನ ಅಭ್ಯಾಸವಾಗಿ ಬಿಡುತ್ತದೆ. ವಿಡಿಯೋ ಆರಂಭದಲ್ಲಿ ಹೇಳಿದ ಹಾಗೆ ಒಂದು ಸಣ್ಣ ಟಿಪ್:
ಎಥೆನಾಲ್ ಗಾಳಿಯಲ್ಲಿರುವ ತೇವಾಂಶವನ್ನು ಬೇಗನೆ ಹೀರಿಕೊಳ್ಳುವುದರಿಂದ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ತುಂಬ ಕಮ್ಮಿ ರಿಸರ್ವ್ ಇಟ್ಟುಕೊಳ್ಳಬೇಡಿ. ಆದಷ್ಟು ಟ್ಯಾಂಕ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಪೆಟ್ರೋಲ್ ಇರುವಂತೆ ನೋಡಿಕೊಳ್ಳಿ. ಇದರಿಂದ ಟ್ಯಾಂಕ್ನ ಒಳಗೆ ನೀರು ಜಮೆಯಾಗುವುದು ತಪ್ಪುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಎಥೆನಾಲ್ ಪೆಟ್ರೋಲ್ ಹಿಂದಿರುವ ಅಸಲಿ ಸತ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಬಳಿ ಇರುವ ಗಾಡಿ ಯಾವ ವರ್ಷದ್ದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.